ನೋಡಿ ಇವತ್ತು ನಾಡಿನ ಎಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬ ಸಂಭ್ರಮ ಸಡಗರ ಮನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಗವಿಗಂಗಾದೇಶ್ವರನಿಗೆ ಇಂದು ಸಂಕ್ರಾಂತಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಗವಿಗಂಗಾದೇಶ್ವರ ದೇವಾಲಯದತ್ತ ಭಕ್ತರ ದಂಡು ಕೂಡ ಹರಿದು ಬರ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ 2 ನಿಮಿಷಕ್ಕೆ ಸೂರ್ಯನ ರಶ್ಮಿ ಲಿಂಗ ಸ್ಪರ್ಶ ಆಗಲಿದೆ. ಸೂರ್ಯ ರಶ್ಮಿ ಸ್ಪರ್ಶಿಸುವ ಘಳಿಗೆಗೆ ಈಗಾಗಲೇ ಸಿದ್ಧತೆ ಮಾಡಲಾಗ್ತಾ ಇದೆ. ಹೀಗಾಗಿ ಕೆಲ ಹೊತ್ತಿನಲ್ಲೇ ಶುಚಿ ಕಾರ್ಯವೂ ಕೂಡ ಆರಂಭ ಆಗುತ್ತೆ. ಸೂರ್ಯರಶ್ಮಿ ಸ್ಪರ್ಶಿಸುವ ಘಳಿಗೆಗೆ ಸಿದ್ಧತೆಗಳು ಜೋರಾಗ್ತಾ ಇದೆ. ಹೀಗಾಗಿ ಕೆಲ ಹೊತ್ತಿನಲ್ಲೇ ಇಲ್ಲಿ ಸ್ವಚ್ಛಗೊಳಿಸಲಾಗುತ್ತೆ. ಇಡೀ ದೇವಾಲಯವನ್ನ ಸ್ವಚ್ಛಗೊಳಿಸ್ತಾರೆ. ವಿಧಿವಿಧಾನದ ರೀತಿಯಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ವರ್ಷದಲ್ಲಿ ಕೇವಲ ಒಂದೇ ದಿನ ಒಂದೇ ಸಮಯ ಬರುವಂತಹ ದಿನ ಇದು. ಹಾಗಾಗಿ ಆ ಒಂದು ಕ್ಷಣಕ್ಕೋಸ್ಕರ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳು ಸಿದ್ಧತೆಗಳು ಮಾಡಿಕೊಳ್ತಿದ್ದಾರೆ ಈ ಒಂದು ದೇವಸ್ಥಾನದ ಮಂಡಳಿಯಿಂದ. ನಾಡಿನ ಎಲ್ಲೆಡೆ ಇವತ್ತು ಒಂದು ಕಡೆ ಮಕರ ಸಂಕ್ರಾಂತಿ ಹಬ್ಬದ ವಾತಾವರಣ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ನೋಡಿ ಗವಿಗಂಗಾದೇಶ್ವರನ ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳಬೇಕಪ್ಪ ಅಂತ ಹೇಳಿ ಬರ್ತಾರೆ. ಇವತ್ತು ಸಂಜೆ 5 ಗಂಟೆ 2 ನಿಮಿಷಕ್ಕೆ ಸೂರ್ಯನ ರಶ್ಮಿ ಲಿಂಗ ಸ್ಪರ್ಶ ಆಗಲಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅದಕ್ಕೂ ಮುಂಚೆನೆ ದೇವಸ್ಥಾನದಲ್ಲಿ ಎಲ್ಲವೂ ಕೂಡ ಶುಚಿ ಕಾರ್ಯ ಏನಿದೆ ಎಲ್ಲವೂ ಕೂಡ ಮಾಡಲಾಗುತ್ತೆ. ಈಗಾಗಲೇ ಇವತ್ತು ಬೆಳಿಗ್ಗೆಯಿಂದಲೇ ಮುಂಜಾನೆಯಿಂದಲೇ ಇಲ್ಲಿ ವಿಶೇಷವಾದಂತಹ ಪೂಜಾ ಪುರಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಈಗಾಗಲೇ ಸಾವಿರಾರು ಭಕ್ತರು ಬಂದು ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಈ ಒಂದು ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಭಕ್ತರ ದಂಡು ಬರ್ತಾ ಇರುವಂಥದ್ದು. ಇವಾಗ 5 ಗಂಟೆ ಸಂಜೆ 2 ನಿಮಿಷಕ್ಕೆ ಸೂರ್ಯನ ರಶ್ಮಿ ಲಿಂಗ ಸ್ಪರ್ಶ ಆಗಲಿದೆ ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಸಿದ್ಧತೆಗಳು ಮಾಡಲಾಗ್ತಾ ಇದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸೂರ್ಯ ರಶ್ಮಿ ಸ್ಪರ್ಶಿಸುವ ಘಳಿಗೆಗೆ ಸಿದ್ಧತೆಗಳು ಮಾಡಲಾಗ್ತಾ ಇದೆ. ಕೆಲ ಹೊತ್ತಿನಲ್ಲೇ ಶುಚಿ ಕಾರ್ಯ ಕೂಡ ಆರಂಭ ಆಗುತ್ತೆ.